ಕೆಲವೊಮ್ಮೆ ಎಷ್ಟಿದ್ದು ಏನು ಪ್ರಯೋಜನ ಅಂತಕ್ಕಂತಹ ಮನಸ್ಸು ಹೇಳ್ತಕ್ಕಂಥದ್ದು ಆಗ್ಬಿಡ್ತದೆ. ಯಾಕೆ ಅಂತ ಕೇಳಿದರೆ, ಬೆಂಗಳೂರಿನಲ್ಲಿ ಒಂದು ದೊಡ್ಡದಾದಂತಹ ಒಂದು ಉದ್ಯೋಗದಲ್ಲಿ ಇರತಕ್ಕಂತಹ ಒಂದು ವ್ಯಕ್ತಿಗೆ ಇದ್ದಕ್ಕಿದ್ದಂತೆಯೇ ಸೊಂಟದ ಕೆಳಭಾಗ ಹೇಳ್ತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ನಮಗೆ ಬೇಕಾಗತಕ್ಕಂಥದ್ದು ಕಾಲುಗಳು ಓಡಾಡಲಿಕ್ಕಾಗಿರ್ಬೋದು, ಅಥವಾ ಏನೋ ಒಂದು ಕೆಲಸವನ್ನು ಮಾಡಲಿಕ್ಕಾಗಿರ್ಬೋದು, ಕೂತ್ಕೊಳ್ಳಿಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅಂತಹ ವ್ಯಕ್ತಿಗಳಿಗೆ ಇದ್ದಕ್ಕಿದ್ದಂತೆಯೇ ಎರಡೂ ಕಾಲುಗಳು ಕೂಡ ಬಂದಾಗ್ಬಿಡ್ತದೆ. ಅಂತ ಹೇಳಿದರೆ ಸೊಂಟದ ಕೆಳಭಾಗ ಹೇಳ್ತಕ್ಕಂಥದ್ದು ಪ್ರಜ್ಞೆ ಇರುವುದಿಲ್ಲ. ಆಗ ಅವರ ಶಕ್ತಿಯನ್ನು ಮೀರಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆಗದೇ ಇದ್ದಂಥ ಸಮಯದಲ್ಲಿ ಯಾರೋ ಒಬ್ಬರು ಅವರ ಸ್ನೇಹಿತರಾಗಿರ್ತಕ್ಕಂಥವ್ರು ನಮ್ಮ ಒಂದು ವಿಡಿಯೋವನ್ನು ನೋಡಿಕೊಂಡು ಸೀದಾ ನಗರ ಬಸ್ತಿ ಕೇರಿಗೆ ನಮ್ಮನೆಗೆ ಕಳಿಸ್ತಾರೆ. ಕಳಿಸಿದಾಗ ಅವರ ವ್ಯಕ್ತಿತ್ವ ಮತ್ತು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ವಿವರಣೆಯನ್ನು ಮಾಡ್ತಾರೆ. ಮಾಡಿದಾಗ ಈ ರೀತಿಯಾದಂತಹದ್ದನ್ನು ನೀವು ಸ್ಪಂದನೆಯನ್ನು ಕೊಟ್ಟರೆ, ನಾವು ಮಾಡಿದರೆ ಅದು ಸಂಪೂರ್ಣವಾಗಿ ವಾಸಿಯನ್ನು ನಾವು ಮಾಡ್ಬೋದು, ಚೆನ್ನಾಗಿ ಅವರು ಇರುವಾಗೆ ನಾವು ಮಾಡಿಕೊಡ್ಬೋದು ಅಂತ ಹೇಳ್ತೇವೆ. ಆಗ ಅವರು ಸಕಾಲಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಅವರ ಶಕ್ತಿ ಮೀರಿದ ಪ್ರಯತ್ನವನ್ನು ಕೂಡ ಮಾಡಿ ನಮ್ಮ ಹತ್ತಿರದಲ್ಲಿ ಅವರು ಕೊಡ್ತಾರೆ. ಆನಂತರದಲ್ಲಿ ಕೆಲವು ದಿವಸಗಳಲ್ಲಿ ಅಂತ ಹೇಳಿದರೆ ಎಷ್ಟು ಆಶ್ಚರ್ಯವಾಗ್ತದೆ ಅಲ್ವಾ. ಒಂದು 48 ಗಂಟೆಯಲ್ಲಿ ಅವರು ಆರೋಗ್ಯ ಹೇಳ್ತಕ್ಕಂಥದ್ದನ್ನು ವೃದ್ಧಿಸ್ಕೊಳ್ತಾರೆ ಮತ್ತು ತುಂಬ ಚೆನ್ನಾಗಾಗ್ತಾ ಬರ್ತಾರೆ. ಜೊತೆಯಲ್ಲಿ ಈಗ ಸಮಯ ಹೇಳ್ತಕ್ಕಂಥದ್ದು ಉರುಳಿದೆ ಅಂತ ಹೇಳಿದರೆ 1.5 ತಿಂಗಳುಗಳು ಕಳೆದಿದೆ. ತುಂಬ ಚೆನ್ನಾಗಿದ್ದೇನೆ. ಎಲ್ಲ ನಿಮ್ಮ ವಿಶ್ವಾಂಬರ ಶಕ್ತಿಯ ದರ್ಭ ಚಿಕಿತ್ಸೆಯ ಪರಿಣಾಮ ಈಗ ಪುನಃ ಕೆಲಸವನ್ನು ಮಾಡಿಕೊಂಡು ತನ್ನ ಜೀವನವನ್ನು ತಾನು ರೂಪಿಸಿಕೊಂಡಿದ್ದೇನೆ, ಎಲ್ಲವನ್ನು ಕಳ್ಕೊಂಡಿದ್ದೆ ಅಂತ ಹೇಳುವುದಾಗಿ ಒಂದು ಖುಷಿಯ ಬಾಷ್ಪಾಂಜಲಿಯ ಮೂಲಕವಾಗಿ ಅವರು ತಿಳಿಸ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಶೀಘ್ರವಾಗಿ ನಿಮ್ಮ ಮನೆಗೆ ನಮ್ಮ ಕುಟುಂಬ ಸಮೇತವಾಗಿ ಬಂದು ನಿಮ್ಮ ಆಶೀರ್ವಾದವನ್ನು ಪಡ್ಕೊಳ್ತೇನೆ ಅಂತ ಹೇಳುವುದಾಗಿ ಹೇಳ್ತಾರೆ. ಎಷ್ಟು ಸಂತೋಷ ಆಗತ್ತಲ್ವ. ಹಾಗಾಗಿ ಇವತ್ತಿನ ದಿವಸ ತುಂಬ ಸಂತೋಷಕರವಾದಂತಹ ದಿವಸ.